ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸಾರ್ವಜನಿಕರಿಗೆ ಮಹತ್ವದ ಸುದ್ದಿಯೊಂದು ಇದೆ. ಮೇ 1ರಿಂದ ಎಲ್ಲ ನಿಯಮಗಳು ಬದಲಾವಣೆ ಆಗಲಿದೆ. ಹಾಗಿದ್ರೆ ಯಾವುದೆಲ್ಲ ಆ ನಿಯಮಗಳು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಡಿಜಿಟಲ್ ವಹಿವಾಟುಗಳನ್ನು ಸುರಕ್ಷಿತಗೊಳಿಸಲು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ನಿಯಮವನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗ್ತಾ ಇದೆ. ಇನ್ಮುಂದೆ UPI, ನೆಟ್ ಬ್ಯಾಂಕಿಂಗ್ ಅಥವಾ ಕಾರ್ಡ್ ಪಾವತಿ ಮಾಡುವಾಗ OTP, ಪಿನ್ ಅಥವಾ ಬಯೋಮೆಟ್ರಿಕ್ ದೃಢೀಕರಣ ಪದೇ ಪದೇ ಅಗತ್ಯವಿರಬಹುದು. ಅಲ್ಲದೆ UPI ಮೂಲಕ ATMನಿಂದ ಹಣ ಪಡೆಯುವ ಸೌಲಭ್ಯ ಇನ್ನು ಮುಂದೆ ಉಚಿತ ವಹಿವಾಟಿನ ಮಿತಿಗೆ ಒಳಪಡಲಿದೆ. ಮಿತಿ ಮೀರಿದರೆ ಪ್ರತಿ ವಹಿವಾಟಿಗೆ 17ರಿಂದ 21 ರೂಪಾಯಿವರೆಗೆ ಶುಲ್ಕ ಪಾವತಿಸಬೇಕಾಗಿ ಬರಬಹುದು. ಇನ್ನು ದೊಡ್ಡ ಮೊತ್ತದ ನಗದು ವ್ಯವಹಾರಗಳ ಮೇಲೆ ಸರ್ಕಾರ ಕೂಡ ಕಣ್ಣಿಟ್ಟಿದೆ. ಒಂದು ಹಣಕಾಸು ವರ್ಷದಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಜಮೆ ಅಥವಾ ಡ್ರಾ ಮಾಡಿದ್ರೆ ಪಾನ್ ಕಾರ್ಡ್ ನೀಡುವುದು ಕಡ್ಡಾಯ. ಈ ಹಿಂದೆ ದಿನದ ಆಧಾರದ ಮೇಲೆ ಇದ್ದ ಈ ಮಿತಿಯನ್ನ ಈಗ ವಾರ್ಷಿಕ ಆಧಾರದ ಮೇಲೆ ಲೆಕ್ಕ ಹಾಕಲಾಗ್ತಾ ಇದೆ. ಇನ್ನು ಹಳೆಯ ಸೊಲ್ಯೂಷನ್ಸ್ ಓರಿಯೆಂಟೆಡ್ ಸ್ಕೀಮ್ಗಳ ಬದಲಿಗೆ ಲೈಫ್ ಸೈಕಲ್ ಫಂಡ್ಗಳನ್ನು ಪರಿಚಯಿಸಲಾಗ್ತಾ ಇದೆ. ಇವು ಹೂಡಿಕೆದಾರರ ವಯಸ್ಸಿಗೆ ಅನುಗುಣವಾಗಿ ಪೋರ್ಟ್ಫೋಲಿಯೋವನ್ನು ಬದಲಾಯಿಸ್ತಾ ಇವೆ. ಇನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಈಗ 35% ಚಿನ್ನ ಮತ್ತು ಬೆಳ್ಳಿಯ ETF ಹೂಡಿಕೆ ಮಾಡಲು ಅವಕಾಶವನ್ನು ನೀಡಲಾಗಿದೆ. ಇನ್ನು ಚಿನ್ನದ ಬಾಂಡ್ ಹೂಡಿಕೆದಾರರಿಗೆ ಇದು ಪ್ರಮುಖ ಸುದ್ದಿಯಾಗಿದ್ದು, ಇನ್ನು ಮುಂದೆ ತೆರಿಗೆ ರಹಿತ ಮೆಚುರಿಟಿ ಲಾಭವು ನಿಮಗೆ ನೇರವಾಗಿ ಬಾಂಡ್ ಖರೀದಿಸಿದವರಿಗೆ ಮಾತ್ರ ಸಿಗಲಿದೆ. ಸೆಕೆಂಡರಿ ಮಾರ್ಕೆಟ್ ಮೂಲಕ ಬಾಂಡ್ ಖರೀದಿಸಿದರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಪಾವತಿ ಕೂಡ ಆಗುತ್ತೆ. ಇನ್ನು ಮೇ 1ರಿಂದ ಡೆರಿವೇಟಿವ್ ಟ್ರೇಡಿಂಗ್ ಮಾಡುವವರಿಗೆ ವೆಚ್ಚ ಹೆಚ್ಚಾಗಲಿದೆ. ಸರ್ಕಾರವು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನು ಹೆಚ್ಚಿಸಿದೆ. ಆಪ್ಷನ್ಸ್ ಟ್ರೇಡಿಂಗ್ ಮೇಲೆ 15% ಮತ್ತು ಫ್ಯೂಚರ್ಸ್ ಮೇಲೆ 5% ತೆರಿಗೆ ಅನ್ವಯವಾಗಲಿದ್ದು, ಸಕ್ರಿಯ ಟ್ರೇಡರ್ಗಳಿಗೆ ಕೂಡ ಇದು ಹೊರೆಯಾಗಲಿದೆ. ಇನ್ನು ಅದೇ ರೀತಿ ಆನ್ಲೈನ್ ಗೇಮಿಂಗ್ಗೆ ಹೊಸ ನಿಯಮ. ಆನ್ಲೈನ್ ಗೇಮಿಂಗ್ ನಿಯಂತ್ರಿಸಲು ಆನ್ಲೈನ್ ಗೇಮಿಂಗ್ ಅಥಾರಿಟಿ ಆಫ್ ಇಂಡಿಯಾ ರಚನೆಯಾಗಿದ್ದು, ಮೇ 1ರಿಂದ ಹೊಸ ನಿಯಮಗಳು ಜಾರಿಯಾಗಲಿವೆ. ಗೇಮಿಂಗ್ ಕಂಪನಿಗಳಿಗೆ ನೀಡಲಾಗುವ ಸರ್ಟಿಫಿಕೇಟ್ ಅವಧಿಯನ್ನು 5 ವರ್ಷದಿಂದ 10 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಇದು ಕಂಪನಿಗಳಿಗೆ ದೊಡ್ಡ ನಿರಳತೆಯನ್ನು ಕೂಡ ನೀಡಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.